ಇತ್ತೀಚೆಗೆ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಕಳ್ಳತನವಾಗಿದ್ದು, ಜಿಲ್ಲಾ ಪೊಲೀಸ್ ಇಲಾಖೆಯು ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಎಸ್ಪಿ ಡಾ ಬಿಟಿ ಕವಿತಾ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಗು ಅಪಹರಿಸಿದ್ದ ಪ್ರಕರಣದಲ್ಲಿ ಆರೋಪಿ ಮಂಡ್ಯದ ರಾಧಾಳನ್ನು ಬಂಧಿಸಲಾಗಿದೆ. ಹನೂರಿನ ಸಾಬೀರ್ ಅಹಮದ್ ಮನೆಯಲ್ಲಿ ಕಳ್ಳತನ ಮಾಡಿದ್ದ 4 ಆರೋಪಿಗಳು 14 ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹನೂರು ದೊಡ್ಡಿಂದುವಾಡಿ, ಗುಂಡೇಗಾಲ, ಕೊಳ್ಳೇಗಾಲ ಪಟ್ಟಣ, ಗುಂಡ್ಲುಪೇಟೆ ಮತ್ತು ಬೇಗೂರು ಸೇರಿ ಒಟ್ಟು 13 ಮತ್ತು ಕೋಲಾರ ಜಿಲ್ಲೆಯ 1 ಕಳವು ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಕೊಳ್ಳೇಗಾಲ ಡಿವೈಎಸ್ಪಿ ಧರ್ಮೇಂದ್ರ, ಹನೂರು ಠಾಣಾ ಸಿಪಿಐ ಶಿವಮಾದಯ್ಯ ಉಪಸ್ಥಿತರಿದ್ದರು. ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಪಡೆದು ಮುಂದಿನ ತನಿಖೆಯನ್ನ ನಾವು ಕೈಗೊಳ್ತಾ ಇದ್ದೇವೆ. ನಾವು ಮಕ್ಕಳ ಕಲ್ಯಾಣ ಕೇಂದ್ರಕ್ಕೆ ಬರೀತಾ ಇದ್ದೀವಿ. ಯಾಕಂದ್ರೆ ತಾಯಿ ಮಗುವನ್ನ ನೋಡಿಕೊಳ್ಳುವುದಕ್ಕೆ ಸಮರ್ಥರಿದ್ದಾಳ್ತಾ ಇದ್ದೀವಿ. ಯಾಕಂದ್ರೆ ನೋಡಿ, ಈ ತರ ಮಗುನ ಯಾರ್ದೋ ಕೈಲಿ ಕೊಟ್ಬಿಟ್ಟು ಮತ್ತೆ ಪುನಃ ಆ ರೀತಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಹಾಗೂ KA2 KL 3133 ಸ್ಪ್ಲೆಂಡರ್ ಮೋಟಾರ್ ಬೈಕ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕಳ್ಳರನ್ನ ವಶಪಡಿಸಿಕೊಂಡಿದ್ದರಿಂದ ಚಾಮರಾಜನಗರ ಜಿಲ್ಲೆಯ 13 ಪ್ರಕರಣಗಳು, 13 ರಾತ್ರಿ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದೆ. ಹಾಗೂ ಕೋಲಾರ ಜಿಲ್ಲೆಯ 1 ಬೈಕ್ ಥೆಫ್ಟ್ ಪ್ರಕರಣ ಪತ್ತೆಯಾಗಿದೆ. ಇದೀಗ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಪಡೆದು ಮುಂದಿನ ತನಿಖೆಯನ್ನ ನಾವು ಕೈಗೊಳ್ತಾ ಇದ್ದೇವೆ. 2ನೇ ತಾರೀಕು ನಮ್ಮ ಚಾಮರಾಜನಗರ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಮಹಿಳೆ ಅನಿತಾ ಅಂತ, ಅವರು ರಾಮನಗರ ಮೂಲದವರು. ಇವರು ನನ್ನ ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಒಂದು ಮಾಹಿತಿಯನ್ನ ತಗೊಂಡು ನಮ್ಮ ಪೊಲೀಸ್ನವರಿಗೆ ಹೇಳಿದಾಗ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ವೆರಿಫೈ ಮಾಡಿದಾಗ ಅವರು ಸ್ವಲ್ಪ ಪೂರ್ತಿ ಸರಿಯಾಗಿ ವಿವರವನ್ನ ನೀಡೋದಕ್ಕೆ ವಿಫಲ ಆಗ್ತಾರೆ. ಹಾಗಾಗಿ ಅವರ ತಾಯಿಯನ್ನ ನಾವು ರಾಮನಗರದಿಂದ ಕರೆಸಿ ಪರಿಶೀಲನೆ ನಡೆಸಿದ ನಂತರ ಅನಿತಾ ಅನ್ನೋರ್ಗೆ 2.5 ವರ್ಷದ ಹೆಣ್ಣು ಮಗು ಇತ್ತು. ಆ ಮಗುವನ್ನ ಈ ಅನಿತಾ ತಾಯಿ ಜೊತೆ ಸ್ವಲ್ಪ ಜಗಳ ಮಾಡಿಕೊಂಡು ಆಗಾಗ ಮನೆ ಬಿಟ್ಟು ಹೋಗುವಂತ ಅಭ್ಯಾಸ ಇರುವಂತ ಮಹಿಳೆ. ಅದೇ ರೀತಿ ಈ ಸಲನೂ ಬಂದಾಗ ಅವರು MM ಹಿಲ್ಸ್ಗೆ ಹೋಗಿರ್ತಾರೆ. MM ಹಿಲ್ಸ್ ಅಲ್ಲಿ ಯಾರೋ ಒಂದು ಅಪರಿಚಿತ ಮಹಿಳೆ ಅವರಿಗೆ ಪರಿಚಯ ಆಗಿ ಒಂದ್ 2-3 ದಿನ ಆ ಮಹಿಳೆ ಜೊತೆಲೇ ಇರ್ತಾರೆ, ಮಹಿಳೆ ಮಗು. ಆ ಸಂದರ್ಭದಲ್ಲಿ ಮಗು ಕೂಡ ಈ ಅಪರಿಚಿತ ಮಹಿಳೆಗೆ ಒಗ್ಗಿಕೊಳ್ಳುತ್ತೆ. ಆ ನಂತರ ಈ ಅಪರಿಚಿತ ಮಹಿಳೆ ಅನಿತಾನಿಗೆ, ನೀನ್ ಮಗುನ್ ಕೊಡು, ನಾನು ಭಿಕ್ಷೆ ಬೇಡ್ಕೊಂಡು ಬಂದು ನಿನಗೆ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಅಲ್ಲಿ MM ಹಿಲ್ಸ್ ಅಲ್ಲಿ ನಾನು ಕೊಡ್ಲಿಕ್ಕೆ ಒಪ್ಲಿಲ್ಲ ಅಂತ ಹೇಳ್ತಾರೆ. ನಂತರ ಅವರನ್ನು ಪುಸ್ಲಾಯಿಸಿ MM ಹಿಲ್ಸ್ ಇಂದ ಚಾಮರಾಜ ಮಗುವನ್ನ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಪುನಃ ವಾಪಸ್ ಬರೋದೇ ಇಲ್ಲ. ಆಗ ಈ ಮಹಿಳೆ ಮಗು ಇಲ್ಲ ಅಂತ ಮಾಹಿತಿ ಹೇಳಿದ್ಮೇಲೆ ಅದು ಪೊಲೀಸ್ನವ್ರಿಗೆ ಗೊತ್ತಾಗಿ ನಂತರ ನಾವು ಇದು 2.5 ವರ್ಷದ ಮಗು ಆಗಿರೋದ್ರಿಂದ ಕಿಡ್ನಾಪಿಂಗ್ ಕೇಸನ್ನ ದಾಖಲಿಸ್ಕೊಂಡು ಪತ್ತೆಗಾಗಿ ಪ್ರಯತ್ನವನ್ನ ಮಾಡಿದ್ವಿ. ಇಲ್ಲಿ ನಾವು ಗಮನಿಸಿದ್ದು, ಮಹಿಳೆ ನಮ್ಮ ವಿಚಾರಣೆಯಿಂದ ತಿಳಿದು ಬಂದಿದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿಂದ ಒಂದು ಆಟೋನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಆಟೋ ಡ್ರೈವರ್ ಇಂದ ಮಾಹಿತಿ ಸಿಕ್ಕಿದ್ದು ಆ ಮಹಿಳೆ ತುಂಬಾ ಕುಡಿದ್ಬಿಟ್ಟಿದ್ಲು ಅಂತ. ಹಾಗಾಗಿ ಮಗುವಿನ ರಕ್ಷಣೆ ಬಗ್ಗೆ, ಮಗುವಿನ ಸುರಕ್ಷತೆ ಬಗ್ಗೆ ನಮಗೆ ತುಂಬಾ ಕಾಳಜಿ ಇತ್ತು.